ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹಳ್ಳಿಗಳಲ್ಲಿ ಸುಲಭವಾಗಿ ಸಿಗುವ ಕೆಲವು ಸಸ್ಯಗಳು ನಮ್ಮ ಮೆದುಳಿನ ಆರೋಗ್ಯದಿಂದ ಹಿಡಿದು ದೇಹದ ಪುನರ್ ನಿರ್ಮಾಣದವರೆಗೂ ಸಹಾಯ ಮಾಡುತ್ತವೆ. ಇವತ್ತು ನಾವು ತಿಳಿಯೋದು ಒಂದೆಲಗ ಸೊಪ್ಪು. ಇದನ್ನು ಬ್ರಾಹ್ಮಿ ಸೊಪ್ಪು ಎಂದು ಸಹ ಕರೆಯುತ್ತಾರೆ. ಈ ಸೊಪ್ಪು ನೆಲದ ಹತ್ತಿರ ಹರಡುವಂತೆ ಬೆಳೆಯುತ್ತದೆ. ಇದರ ಎಲೆಗಳು ಸಣ್ಣ ಗೋಳಾಕಾರದಲ್ಲಿರುತ್ತವೆ. ಸಾಮಾನ್ಯವಾಗಿ ತೇವ ಪ್ರದೇಶಗಳಲ್ಲಿ, ಹೊಲದ ಅಂಚುಗಳಲ್ಲಿ ಮತ್ತು ತೋಟಗಳಲ್ಲಿ ಕಾಣಸಿಗುತ್ತದೆ. ಮೆದುಳಿನ ಆರೋಗ್ಯ ಹೆಚ್ಚಿಸುವುದು ಒಂದೆಲಗ ಸೊಪ್ಪಿನ ಪ್ರಮುಖ ಉಪಯೋಗವಾಗಿದ್ದು, ಹಳೆಯ ಕಾಲದಿಂದಲೇ ವಿದ್ಯಾರ್ಥಿಗಳು ಮತ್ತು ಹಿರಿಯರು ಈ ಸೊಪ್ಪನ್ನು ಬಳಸುತ್ತಿದ್ದರು. 5 ರಿಂದ 6 ಒಂದೆಲಗ ಸೊಪ್ಪಿನ ತಾಜಾ ಎಲೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಪ್ಪರಿಸಬೇಕು ಅಥವಾ ರಸ ಮಾಡಿ ಕುಡಿಯಬೇಕು. ಇದರಿಂದ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ. ಒಂದೆಲಗ ಸೊಪ್ಪಿನ ಎಲೆಗಳನ್ನು ನೀರಿನಲ್ಲಿ 5 ರಿಂದ 10 ನಿಮಿಷ ಕುದಿಸಿ ಚಹಾ ತಯಾರಿಸಿ ದಿನಕ್ಕೆ 1 ಬಾರಿ ಕುಡಿಯುವುದರಿಂದ ಇದರಲ್ಲಿರುವ ಗುಣಗಳು ಮನಸ್ಸನ್ನು ಶಾಂತಗೊಳಿಸಿ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತವೆ. ಒಂದೆಲಗ ಸೊಪ್ಪಿನ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿ ಗಾಯದ ಮೇಲೆ ಹಚ್ಚುವುದರಿಂದ ಗಾಯಗಳು ಅಥವಾ ಚರ್ಮದ ಸಮಸ್ಯೆಗಳಿಗೆ ಇದು ಉಪಯೋಗವಾಗಿ ಚರ್ಮದ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಒಂದೆಲಗ ಸೊಪ್ಪನ್ನು ದೈನಂದಿನ ಆಹಾರದಲ್ಲಿ ಸಾರು, ಪಲ್ಯ ರೂಪದಲ್ಲಿ ಸೇವಿಸಬೇಕು. ಇದು ರಕ್ತ ಸಂಚಾರ ಸುಧಾರಿಸುತ್ತದೆ. ಇದರಿಂದ ದೇಹದ ಎಲ್ಲಾ ಭಾಗಗಳಿಗೆ ಸರಿಯಾಗಿ ರಕ್ತ ಹರಿಯಲು ಸಹಾಯವಾಗುತ್ತದೆ. ರಾತ್ರಿ ಸಮಯದಲ್ಲಿ ಒಂದೆಲಗ ಸೊಪ್ಪಿನ ಲಘು ಕಷಾಯ ಕುಡಿಯಬೇಕು. ಇದು ನಿದ್ರೆ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಾರಕ್ಕೆ 3 ಬಾರಿ ಒಂದೆಲಗ ಸೊಪ್ಪನ್ನು ಆಹಾರದಲ್ಲಿ ಸೇರಿಸಿ. ಇದು ನರವ್ಯವಸ್ಥೆ ಬಲಪಡಿಸುತ್ತದೆ. ಇದರಿಂದ ದೇಹದ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಒಂದೆಲಗ ಸೊಪ್ಪಿನ ಎಲೆಗಳನ್ನು ತೊಳೆದು ಸ್ವಲ್ಪ ನೀರು ಸೇರಿಸಿ ರುಬ್ಬಿ ಸೋಸಿ ಅದರ ಜ್ಯೂಸ್ ತಯಾರಿಸಿಕೊಂಡು ಕುಡಿಯಬಹುದು. ಹಾಗೂ ಒಂದೆಲಗ ಸೊಪ್ಪಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಸ್ವಲ್ಪ ಜೇನುತುಪ್ಪ ಸೇರಿಸಿಕೊಂಡು ಕುಡಿಯಬಹುದು. ಇದರಿಂದ ದೇಹದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಿ ದೇಹದ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಒಂದೆಲಗ ಸೊಪ್ಪು ಒಂದು ಸಣ್ಣ ಸಸ್ಯವಾದರೂ ನಮ್ಮ ಮೆದುಳು ಮತ್ತು ದೇಹಕ್ಕೆ ದೊಡ್ಡ ಸಹಾಯ ಮಾಡುತ್ತದೆ. ಇದಾಗಿತ್ತು ಇವತ್ತಿನ ಸಣ್ಣ ಸಸ್ಯದ ಮಾಹಿತಿ. ಇಂತಹ ಹಲವಾರು ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ. ಧನ್ಯವಾದಗಳು.